ಮತ್ತೆ ನಿನ್ನೆ ಒಂದೇ ದಿನ ನಾನು ಆದೇಶ ಮಾಡಿದ್ದೆ ಜಿಯೋ ಆಫೀಸರ್ಗೆ 12 ಲಾರಿ ಸೀಸ್ ಮಾಡಿದ್ದೀವಿ. ಇಲ್ಲಿಗಲ್ ಲೈಸೆನ್ಸ್ ಇರೋದನ್ನ ಒಂದನ್ನೂ ನಡೆಯಕ್ಕೆ ಬಿಡಲ್ಲ, ಓವರ್ ಟನ್ ಹೋಗಕ್ಕೆ ಬಿಡಲ್ಲ. ಈಗ ನಾನು 12 ಲಾರಿ ಹಂಗೆ ಮಾಡಿದೆ, ಕ್ರಮ ತಗೊಂಡಿದ್ದೀವಿ. ನಮ್ಮ ಸ್ಟ್ಯಾಂಡ್ ಕ್ಲಿಯರ್. ಕಾನೂನಾತ್ಮಕವಾಗಿದ್ದರೆ ನಡ್ಸಕ್ ಬಿಡ್ತೀವಿ, ಇಲ್ಲ ಬ್ಯಾನ್ ಮಾಡ್ತೀವಿ ಅಷ್ಟೇ. ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲಿ ಲಾರಿಗೆ ಅಂದ್ರೆ ಲಾರಿ ಅವರು ರೈತನ ಮೇಲೆ ಹರಿಸ್ಕೊಂಡು ಹೋಗ್ತಾನೆ, ಸಾವಾಗಿದೆ, ಅದಕ್ಕೆ ಏನ್ ಹೇಳ್ತೀವಿ ಸರ್? ಅದು ರೀಸನ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಆಕ್ಸಿಡೆಂಟ್ ಆಗಿಲ್ಲ, ಆಕ್ಚುಲಿ ನನಗೆ ಹೇಳಿರೋ ಹೆಂಗೆ ಲಾರಿ ನಿಲ್ಸಿದ್ರಂತೆ, ನಿಲ್ಸಿ ಹಿಂದಕ್ಕೆ ರಿವರ್ಸ್ ಬರುವಾಗ ಮುಂದೆ ನಿಲ್ಸಿ ಆ ಹುಡುಗ ಹಿಂದಕ್ಕೆ ಹೋಗಿದ್ದಾನೆ. ಹಿಂದಕ್ಕೆ ಹೋಗೋ ಓವರ್ ಟರ್ನ್ ಇರೋದಕ್ಕೆ ಅದು ಗಾಡಿ ಹಿಂದಕ್ಕೆ ಬಂದ್ಬಿಟ್ಟಿದೆ. ಸೊ ಈ ತರ ಅದು ಗುದ್ಕೊಂಡು ಹೋಗಿರೋದಲ್ಲ ಆಕ್ಚುಲಿ. ಇದು ರೀಸನ್ ನನಗೆ ಗೊತ್ತಿಲ್ಲ ಸರ್. ಸೂಕ್ತ ತನಿಖೆಯಿಂದ ಗೊತ್ತಾಗಬೇಕು. ತಪ್ಪಾಗಿದ್ರೆ ಆ ಲಾರಿನ ಕ್ರಷರ್ ಎರಡನ್ನೂ ಸೀಸ್ ಮಾಡಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಿನ್ನೆ ಒಂದೇ ದಿನ ನಾನು ಆದೇಶ ಮಾಡಿದ್ದೆ ಜಿಯೋ ಆಫೀಸರ್ಗೆ 12 ಲಾರಿ ಸೀಸ್ ಮಾಡಿದ್ದೀವಿ. ಇಲ್ಲಿಗಲ್ ಲೈಸೆನ್ಸ್ ಇರೋದನ್ನ ಒಂದನ್ನೂ ನಡೆಯಕ್ಕೆ ಬಿಡಲ್ಲ, ಓವರ್ ಟನ್ ಹೋಗಕ್ಕೆ ಬಿಡಲ್ಲ. ಈಗ ನಾನು 12 ಲಾರಿ ಹಂಗೆ ಮಾಡಿದೆ, ಕ್ರಮ ತಗೊಂಡಿದ್ದೀವಿ. ನಮ್ಮ ಸ್ಟ್ಯಾಂಡ್ ಕ್ಲಿಯರ್. ಕಾನೂನಾತ್ಮಕವಾಗಿದ್ದರೆ ನಡ್ಸಕ್ ಬಿಡ್ತೀವಿ, ಇಲ್ಲ ಬ್ಯಾನ್ ಮಾಡ್ತೀವಿ ಅಷ್ಟೇ. ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲಿ ಲಾರಿಗೆ ಅಂದ್ರೆ ಲಾರಿ ಅವರು ರೈತನ ಮೇಲೆ ಹರಿಸ್ಕೊಂಡು ಹೋಗ್ತಾನೆ, ಸಾವಾಗಿದೆ, ಅದಕ್ಕೆ ಏನ್ ಹೇಳ್ತೀವಿ ಸರ್? ಅದು ರೀಸನ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಆಕ್ಸಿಡೆಂಟ್ ಆಗಿಲ್ಲ, ಆಕ್ಚುಲಿ ನನಗೆ ಹೇಳಿರೋ ಹೆಂಗೆ ಲಾರಿ ನಿಲ್ಸಿದ್ರಂತೆ, ನಿಲ್ಸಿ ಹಿಂದಕ್ಕೆ ರಿವರ್ಸ್ ಬರುವಾಗ ಮುಂದೆ ನಿಲ್ಸಿ ಆ ಹುಡುಗ ಹಿಂದಕ್ಕೆ ಹೋಗಿದ್ದಾನೆ. ಹಿಂದಕ್ಕೆ ಹೋಗೋ ಓವರ್ ಟರ್ನ್ ಇರೋದಕ್ಕೆ ಅದು ಗಾಡಿ ಹಿಂದಕ್ಕೆ ಬಂದ್ಬಿಟ್ಟಿದೆ. ಸೊ ಈ ತರ ಅದು ಗುದ್ಕೊಂಡು ಹೋಗಿರೋದಲ್ಲ ಆಕ್ಚುಲಿ. ಇದು ರೀಸನ್ ನನಗೆ ಗೊತ್ತಿಲ್ಲ ಸರ್. ಸೂಕ್ತ ತನಿಖೆಯಿಂದ ಗೊತ್ತಾಗಬೇಕು. ತಪ್ಪಾಗಿದ್ರೆ ಆ ಲಾರಿನ ಕ್ರಷರ್ ಎರಡನ್ನೂ ಸೀಸ್ ಮಾಡಿಸ್ತೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.